ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಟೈಟಲು ತಮ್ಮನೆಲ್ಲ ನೋಡಿ ಆಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇವತ್ತು ಒಂದು ಮದುವೆಗೆ ಶಾಸ್ತ್ರಗಳೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ಮೆಹಂದಿ ಶಾಸ್ತ್ರ ಮತ್ತು ರಾಶಿ ಶಾಸ್ತ್ರ ಇದೆಯಂತೆ. ಈ ಥರ ಶಾಸ್ತ್ರಗಳಿಗೆ ಮದುವೆ ಇದರಲ್ಲಿ ಫಸ್ಟ್ ಟೈಮು ಒಂದು ಇದಕ್ಕೆ ಹೋಗ್ತಿರೋದು. ನಮ್ಮ ಅತ್ತೆ ಮಕ್ಕಳದು ಅವ್ರದ್ದು ಮದುವೆ ಆಗಿರ್ತಿರ್ತಿ, ಯಾವುದ್ರದ್ದು ನೆನಪಿಲ್ಲ ನನಗೆ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ, ಏನು ಕತೆ, ಮುಂದಕ್ಕೆ ನಮ್ಮದು ಎಲ್ಲ ನಡೆಯುತ್ತಲ್ಲ. ಸೊ ಈಗಿಂದಲೇ ನೋಡಿಕೊಂಡು ಹೆಂಗಿರುತ್ತೆ, ಏನೇನು ಮಾಡ್ತಾರೆ ಅಂತೆಲ್ಲ ನೋಡಿಕೊಂಡು ಬರೋಣ. ಸೊ ಸದ್ಯಕ್ಕೀಗ ಒಬ್ಬಳೇ ಹೋಗ್ತಾಯಿದ್ದೀನಿ, ಇಲ್ಲೇ ಹತ್ರ ಇರೋದು. ಸೊ ಈ ಮದುವೆ ಫಂಕ್ಷನ್ ಬಂದ್ಬಿಟ್ಟು ನಮ್ಮ ಆಂಟಿ ಸೈಡ್, ಅಂದರೆ ನಮ್ಮ ಚಿಕ್ಕಮ್ಮನ ಸೈಡ್ ಅವ್ರದ್ದು, ಇಲ್ಲೇ ನಮ್ಮ ಮನೆಯಿಂದ ಅಂದ್ರಲ್ಲಿ. ಸೊ ಕರೆದಿದ್ದಾರೆ, ಹೋಗಿ ನೋಡಿಕೊಂಡು ಬರೋಣ ಬನ್ನಿ. ಓಕೆ, ಈ ಥರ ಎಲ್ಲ ಫಸ್ಟ್ ಟೈಮು. ನೋಡೋಣ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಬಿಡೋಣ. ಮನೆಯಿಂದ ರೆಡಿಯಾಗಿ ಸೀದಾ ಗಂಡಿನ ಮನೆಗೆ ಹೋದೆ. ಗಂಡಿನ ಮನೆಗೆ ಹೋಗೋ ಅಷ್ಟರಲ್ಲಿ ಆಗಲೇ ರಾಶಿ ಪೂಜೆಗೆಲ್ಲ ರೆಡಿ ಮಾಡಿದರು ನಮ್ಮ ಆಂಟಿ, ಮತ್ತು ಎಲ್ಲರೂ ಸೇರಿಕೊಂಡು ಮಾಡಿದರು. ಈ ಥರ ಹೋಗ್ತಿರೋದು ಫಸ್ಟ್ ಟೈಮು, ನೋಡ್ತಿರೋದು ಫಸ್ಟ್ ಟೈಮು, ಒಂಥರ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇತ್ತು. ನೋಡೋಕ್ಕೆಲ್ಲ ಚೆನ್ನಾಗಿತ್ತು. ಮುಂದೆ ನಮ್ಮದು ಹಿಂಗೆ ಇರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ಗೂ ಹೋದೆ, ನಿಜ ಹೇಳಬೇಕು ಅಂದರೆ. ಅಕ್ಕಿ ಮೇಲೆ ಓಡಾಡಬೇಡ ಮುಂದೆ ಬಾ ಹೇಳಮ್ಮ, ನಿಮ್ಮ ತಾತ್ನಾಡು ಈ ಕಡೆ ನೋಡಿ. 5 ಜನ ಲಕ್ಷ್ಮೀ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಸಲೆಂದೆ ಹೂಗಳ ತಂದೆ. ಹುಡುಗನ ಕೈಯಲ್ಲಿ ಮತ್ತು ಮುತ್ತೈದೆಯ ಕೈಯೆಲ್ಲ ರಾಶಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ರಾಶಿ ಪೂಜೆದು ವೀಡಿಯೋ ಶೂಟು, ಫೋಟೋ ಶೂಟ್ ಎಲ್ಲ ಮಾಡಬೇಕಿತ್ತಲ್ಲ, ರೀಲ್ಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಕಲರ್ ಅಕ್ಕಿ ರಾಶಿದು ಪೂಜೆ ಮಾಡಿರ್ತಾರಲ್ಲ, ಅದು ಕಲರ್ ಅಕ್ಕಿನ ಒಬ್ಬೊಬ್ರು ಇಟ್ಕೊಂಡು ಈಗ ರೀಲ್ಸ್ ಥರ ವೀಡಿಯೋ ಥರ ಮಾಡಬೇಕು ಅಂದ್ಕೊಂಡು ತೊಗೊಂಡು ಬಂದಿದ್ದೀವಿ. ಒಂಥರ ಚೆನ್ನಾಗಿತ್ತು. ಇದೆಲ್ಲ ನೋಡ್ತಿದ್ರೆ ನಮಗೂ ನಮ್ಮ ಮದುವೆಲಿ ಈ ಥರ ಎಲ್ಲ ಮಾಡಿಸ್ಕೊಬೇಕು ಅಂತಲೂ ಅನ್ನಿಸ್ತಾ ಇದೆ, ನಿಜ ಹೇಳಬೇಕು ಅಂದರೆ. ನಮ್ ಕಲರ್ ಇಟ್ಕೋತೀವಿ ನಾವು. ರೆಡಿನಾ? 3, 2, 1 ಗೋ. ಹಾಕಿ, ಜಾಸ್ತಿ ಹಾಕಿ, ಕೈ ಇಳಿಸಿ. ಓಕೆ, ಹಾಕಿ ಹಾಗೆ ಒಂದು ಸೈಡ್ ಹಾಗೆ. ಇರ್ಲಿ ತಲೆ ಮೇಲೆ. ಹುಡುಗನ ತಲೆ ಮೇಲೆ ಹಾಕಿ. ಸ್ವಲ್ಪ ವೀಡಿಯೋ ಶೂಟು, ಫೋಟೋ ಶೂಟ್ ಎಲ್ಲ ಮುಗಿದಾದ್ಮೇಲೆ ಈಗ ರಾಶಿ ಪೂಜೆ ಮುಗಿದಿದೆ. ನೆಕ್ಸ್ಟ್ ಮೆಹಂದಿ ಇದೆ. ಸೊ ಹಂಗಾಗಿ ಈಗ ಮಧ್ಯಾಹ್ನದ ಊಟ ಎಲ್ಲ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮೆಹಂದಿ ಶಾಸ್ತ್ರ ಎಲ್ಲ ಶುರು ಆಗುತ್ತೆ. ಫಸ್ಟ್ ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ಬ್ರೈಡ್ಗೆ ಮೆಹಂದಿ ಹಾಕೋಕ್ಕೆ ಶುರು ಮಾಡ್ತಿದ್ರು. ಒಂದೇ ಸತಿ 3 ಜನ ಸೇರ್ಕೊಂಡು ಹಾಕ್ತಾಯಿದ್ರು. ಕಾಲಿಗೆ ಕೈಗೆ ಎಲ್ಲ ಸೇರಿಕೊಂಡು ಬೇಗ ಫಸ್ಟ್ ಬ್ರೈಡಿಗೆ ಮುಗಿಸ್ಬೇಕು ಅಂದ್ಬಿಟ್ಟು ಬ್ರೈಡ್ಗೆ ಹಾಕ್ತಾಯಿದ್ರು. ಇವ್ರು ಬ್ರೈಡ್ದೆಲ್ಲ ಆದಮೇಲೆ ಮಿಕ್ಕಿದವ್ರಿಗೆಲ್ಲ ಹಾಕ್ತೀವಿ ಅಂತ ಹೇಳ್ತಿದ್ರು. ಯಾಕೆಂದರೆ ಮದುವೆ ಮನೇಲಿ ಬ್ರೈಡ್ ಅಲ್ವಾ ಮೇಯ್ನು.
ಸೊ ಹಂಗಾಗಿ ನೆಕ್ಸ್ಟು 3ನೇವರಾಗಿ ನಾನು ಹೋಗಿದ್ದು. ನಾನು ಹಾಕಿಸ್ಕೊಂಡು ಆಗಲೇ 5-6 ವರ್ಷ ಆಗಿತ್ತು ಮೆಹಂದಿನ. ಈ ಥರ ಎಲ್ಲ ಹಾಕಿಸ್ಕೊಂಡು ನನಗೆ ರೂಢಿನೂ ಇರಲಿಲ್ಲ, ಇಷ್ಟನೂ ಇರಲಿಲ್ಲ. ಬಟ್ ಯಾಕೋ ಈ ಸತಿ ಅಪರೂಪಕ್ಕೆ ಹಾಕಿಸ್ಕೊಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಂಗಾಗಿ ಹಾಕಿಸ್ಕೊತಾ ಇದ್ದೀನಿ. ಇವ್ರು ಯಾರೋ ಅರಬಿಕ್ ಸ್ಟೈಲಲ್ಲಿ ಹಾಕ್ತಾಯಿದ್ರು. ನಮ್ಗೆ ಯಾವುದೋ ಒಂದು ಚೆನ್ನಾಗಿತ್ತು ಅಂದ್ಬಿಟ್ಟು ಹಾಕಿಸ್ಕೊಂಡ್ವಿ. ಸೊ ಎಲ್ಲರ ಕೈಗೂ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲರಿಗೂ ಹಾಕ್ತಾಯಿದ್ರು, ಚಿಕ್ಕ ಹುಡುಗರಿಂದ ಅಜ್ಜಿರೋರ್ಗೂ ಎಲ್ಲರಿಗೂ ಹಾಕ್ಸಿದ್ರು. ಒಂಥರ ಚೆನ್ನಾಗಿತ್ತು ಮೆಹಂದಿ ಶಾಸ್ತ್ರ ಎಲ್ಲ. ಮೆಹಂದಿ ಒಂದು ಕಡೆ ನಡೀತಾ ಇದ್ರೆ ಈಗ ನೆಕ್ಸ್ಟು ಸಂಗೀತ ಮಾಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ಮೈಕ್ ಎತ್ಕೊಂಡು ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಆಂಟಿ ಎಲ್ಲ ಹಾಡು ಹೇಳ್ತಾಯಿದ್ರು. ನೋಡಿ ಹೇಗಿತ್ತು ಅಂತ. ಬ್ಲಾಕ್ ಮಾಡಕ್ಕೆ ನಂಬಲಿಲ್ಲ ನಿನ್ನ ನಗೆಯನ್ನ ಬಿದ್ದಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತಲೇ ಉತ್ತಾರವ ಒಳಗಡೆ ಚೆನ್ನಾಗಿ ಕೇಳಿಸ್ತದೆ. ನೀರೊಲೆಯ ನಿಡಿಗೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆಯ ಕ್ರಮ ಗುರುತಿಯಲ್ಲಿ ನಿನ್ನ ವಾಸನೆ ಅರಳಿರಲಿ ಹೀಗೆ ಲೈನ್ ಬಿಡಿಸ್ಕೊಂಡು ಹೋಗ್ರಿ. ಈಗ ಲೈನ್ ಬಿಡಿಸೋರಿ. ಒಳ್ಳೆಯ ಗುರುತಿಯಲ್ಲಿ ನಿನ್ನ ವಾಸನೆ ಅರಳಿರಲಿ ಹೀಗೆ ಒಬ್ಬಳೇ ನಾನಿಲ್ಲಿ
ಹಾಡೆಲ್ಲ ಚೆನ್ನಾಗಿ ಹೇಳಿದ್ರು. ಸೊ ಫೈನಲ್ ಲುಕ್ ಇದು ಮೆಹಂದಿದು. ನನಗೇನೋ ಹೆಂಗೆ ಬಂದರೂ ಚೆನ್ನಾಗಿರುತ್ತೆ ಅಂತ ಹಾಕಿಸ್ಕೊಂಡಿದ್ದೆ. ನೋಡೋಕೆ ಮಾತ್ರ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಕೈಯಲ್ಲಿ ಅರಬಿಕ್ ಸ್ಟೈಲಲ್ಲಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಒಂದು ಕಡೆಯಿಂದ ಎಲ್ಲರೂ ಮೆಹಂದಿ ಹಾಕಿಸ್ಕೊಂಡು ಟೀಗಿ ಎಲ್ಲ ಕುಡ್ಕೊಂಡು ಆರಾಮಾಗಿ ಮಾತು ಕತೆ ಹೊಡ್ಕೊಂಡು ಕೂತಿದ್ವಿ. ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬರಬೇಕಿತ್ತು. ನಾಳೆ ಎಲ್ಲ ಹಳದಿ ಶಾಸ್ತ್ರ ಮತ್ತು ಕಳಸ ಪೂಜೆ ಎಲ್ಲ ಮಾಡ್ತಾರೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ನಮಸ್ಕಾರ.